ಹರಿ ಓಂ ಸುಪ್ರಭಾತಂ. ಇಂದಿನ ಸುಭಾಷಿತದಲ್ಲಿ ವಿಧಿವಿಲಾಸಃ ಎಂದರೆ ವಿಧಿಯ ಅಥವಾ ಕಾಲದ ಪ್ರಭಾವವನ್ನು ತಿಳಿದುಕೊಳ್ಳೋಣ. ಸುಭಾಷಿತವು ಹೀಗಿದೆ: ರಂಕಂ ಕರೋತಿ ರಾಜಾನಂ ರಾಜಾನಂ ರಂಕಮೇವ ಚ, ಧನಿನಂ ನಿರ್ಧನಂ ಚೈವ ನಿರ್ಧನಂ ಧನಿನಂ ವಿಧಿಃ. ಈ ಸುಭಾಷಿತದ ಅರ್ಥವೇನೆಂದರೆ, ವಿಧಿ ಅಥವಾ ಕಾಲವು ಭಿಕ್ಷುಕನನ್ನು ರಾಜನನ್ನಾಗಿಯೂ ರಾಜನನ್ನು ಭಿಕ್ಷುಕನನ್ನಾಗಿಯೂ ಧನಿಕನನ್ನು ನಿರ್ಧನನನ್ನಾಗಿಯೂ ಹಾಗೂ ನಿರ್ಧನಿಯನ್ನು ಧನಿಕನನ್ನಾಗಿಯೂ ಪರಿವರ್ತಿಸುತ್ತದೆ. ಸಮಯ ಅಥವಾ ವಿಧಿಯು ಜೀವನದಲ್ಲಿ ಕಲಿಸುವ ಪಾಠಕ್ಕಿಂತ ಚೆನ್ನಾಗಿ ಬೇರೆ ಯಾರೂ ಕೂಡ ಪಾಠವನ್ನು ಕಲಿಸಲಾರರು. ಹಾಗಾಗಿಯೇ ನಮ್ಮ ಹಿರಿಯರು ಹೇಳಿರುವುದು ಕಾಲಾಯ ತಸ್ಮೈ ನಮಃ ಎಂದು. ಸಮಯವು ಜೀವನದಲ್ಲಿ ಏನನ್ನಾದರೂ ಕೂಡ ಪರಿವರ್ತಿಸಬಲ್ಲದು. ಹಾಗಾಗಿ ಮನುಷ್ಯನಿಗೆ ಸಹನೆ ಎಂಬುದು ಬಹಳ ಮುಖ್ಯ. ಸೂಕ್ತ ಸಮಯಕ್ಕಾಗಿ ಕಾಯುವುದು ಮನುಷ್ಯನ ಕರ್ತವ್ಯವಾಗಿದೆ. ಧನ್ಯವಾದः. ಜಯತು ಸಂಸ್ಕೃತಂ, ಜಯತು ಭಾರತಂ.